ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದ ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು. ಝೋಂಬಿ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದ ಎಂಬ ವಿಡಿಯೋ ವೈರಲ್ ಆಗಿತ್ತು. ಹೇಮಂತ್ ಎಂಬಾತನನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಈಗಾಗಲೇ ಬಾಗಲೂರು ಠಾಣೆಯ ಪೊಲೀಸರು ಹೇಮಂತ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರಂ ನಿವಾಸಿ ಹೇಮಂತ್ 2 ದಿನಗಳ ಹಿಂದೆ ವಿಡಿಯೋ ಮಾಡಿ ವೈರಲ್ ಮಾಡಿದ್ದ. ಝೋಂಬಿ ಡ್ರಗ್ಸ್ ಸೇವನೆ ಮಾಡಿರತಕ್ಕಂತ ವ್ಯಕ್ತಿ ಅಂತ ಕ್ಯಾಪ್ಷನ್ ಕೂಡ ಕೊಟ್ಟಿದ್ರು ಆ ವಿಡಿಯೋಗೆ. ಇದು ಸುಳ್ಳು ಸುದ್ದಿ ಅಂತ ಪೊಲೀಸರು ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಆ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಬಳಿಕ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ತನಿಖೆಯನ್ನ ನಡೆಸಿದ್ದಾರೆ. ಹೇಮಂತ್ನನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ಈಗಾಗಲೇ ಎಂಟ್ರಿ ಕೊಟ್ಟಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಆ ವಿಡಿಯೋ ನೀವು ಈಗ ಏನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಒಂದು ವಿಡಿಯೋ ವೈರಲ್ ಆಗಿತ್ತು. ಈ ಕುರಿತಂತೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಝೋಂಬಿ ಡ್ರಗ್ಸ್ ಸೇವಿಸುತ್ತಿದ್ದ ಎಂಬ ವಿಡಿಯೋ ವೈರಲ್ ಆಗಿತ್ತು. ಸಾಕಷ್ಟು ಚರ್ಚೆಗೆ, ಆತಂಕಕ್ಕೆ ಕಾರಣವಾಗಿತ್ತು ಈ ಒಂದು ವಿಡಿಯೋ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ವ್ಯಕ್ತಿ ಡ್ರಗ್ಸ್ ಸೇವನೆ ಮಾಡಿರಲಿಲ್ಲ, ಕುಡಿತದ ಚಟವಿತ್ತು ಎಂದಿದ್ದಾರೆ. ಆತ ಪಂಜಾಬ್ ಮೂಲದ ವ್ಯಕ್ತಿ ಅಂತ ಪರಮೇಶ್ವರ್ ಹೇಳಿರುವಂತದ್ದು. ಲಾರಿ ಡ್ರೈವರ್ ಆತನಿಗೆ ಡ್ರಿಂಕ್ಸ್ ಅಭ್ಯಾಸ ಇತ್ತು. ಹಿಂದೆ ಪಂಜಾಬ್ನಲ್ಲೂ ಕೂಡ ಡ್ರಿಂಕ್ಸ್ ಅನ್ನ ತೆಗೆದುಕೊಂಡಿದ್ದ, ಯಾವಾಗಲೂ ಡ್ರಗ್ಸ್ ತಗೊಂಡಿದ್ದ ಅಂತ ಕೂಡ ಹೇಳಿದ್ದಾರೆ. ಆತ ಡ್ರಿಂಕ್ಸ್ ತಗೊಂಡಿದ್ದ, ಮೆಡಿಸಿನ್ ತಗೊಂಡಿದ್ದ, ಹಾಗಾಗಿ ಆತನಿಗೆ ಅದರಿಂದ ಪರಿಣಾಮ ಆಗಿದೆ. ಇದು ಬಿಟ್ರೆ ಇನ್ನೇನು ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾವ ಝೋಂಬಿ ಡ್ರಗ್ಸ್ ಕೂಡ ಇಲ್ಲ, ಏನು ಕೂಡ ಇಲ್ಲ. ಯಾಕೆ ಈ ರೀತಿಯ ಆತಂಕಕ್ಕೆ ಒಳಗಾಗ್ತಾ ಇದ್ದೀರಾ? ಝೋಂಬಿ ಡ್ರಗ್ಸ್ ಅನ್ನೋದು ಇಲ್ಲ, ಸತ್ಯಕ್ಕೆ ದೂರ ಅಂತ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಈ ಕುರಿತಂತೆ ಗೃಹ ಸಚಿವರು ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಮಾಹಿತಿ ತಗೊಂಡೆ ನಿನ್ನೆ ದಿವಸ. ಅದು ಯಾರೋ ಒಬ್ಬ ಹರಿಯಾಣ ಪಂಜಾಬ್ ಬಂದು ಇಲ್ಲಿ ಕೆಲಸಕ್ಕೆ ಬಂದಿದ್ದಾನೆ. ಅವನು ಡ್ರಿಂಕ್ಸ್ ಮಾಡುವಂಥದ್ದು ಅಭ್ಯಾಸ ಅಂತ. ಅವನು ಲಾರಿ ಡ್ರೈವರ್. ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ಎಂಬ ವಿಡಿಯೋ ವೈರಲ್ ಆಗ್ತಾ ಇದೆ. ವಿಡಿಯೋ ಶೇರ್ ಮಾಡಿದ್ದ ದುನಿಯಾ ವಿಜಯ್ಗೆ ಸಂಕಷ್ಟ ಎದುರಾಗಿದೆ. ಇದು ಸತ್ಯಕ್ಕೆ ದೂರವಾದಂತಹ ವಿಡಿಯೋ ಅಂತ ಖಾಕಿ ಪಡೆ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ನೀಡಿದೆ. ಈ ವಿಡಿಯೋ ಡಿಲೀಟ್ ಮಾಡಿ ಅಂತ ಪೊಲೀಸರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ದುನಿಯಾ ವಿಜಯ್ಗೆ ಬೆಂಗಳೂರು ಪೊಲೀಸರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾರ್ಯಾರು ಶೇರ್ ಮಾಡಿದ್ದೀರೋ ಗೊತ್ತಿಲ್ಲ, ಎಲ್ಲರೂ ಕೂಡ ಡಿಲೀಟ್ ಮಾಡಿ, ಇಲ್ಲದಿದ್ರೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವಂತಹ ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು. ನಟ ದುನಿಯಾ ವಿಜಯ್ಗೆ ಕಾನೂನು ಸಂಕಷ್ಟ ಎದುರಾಗಲಿದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಝೋಂಬಿ ಡ್ರಗ್ಸ್ ಎಂಟ್ರಿ ಕೊಟ್ಟಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಸಾಮಾಜಿಕ ಕಳಕಳಿಯಿಂದ ಅವರು ಕೂಡ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಅದು ಸತ್ಯವೋ ಅಥವಾ ಸುಳ್ಳು ಎನ್ನುವಂತಹ ವಿಚಾರಣೆ ಮಾಡದೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಈ ಕುರಿತಂತೆ ವಿಡಿಯೋ ಕೂಡ ಶೇರ್ ಮಾಡಿದ್ರು. ಆದರೆ ಯಾರ್ಯಾರೆಲ್ಲ ವಿಡಿಯೋವನ್ನ ಶೇರ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ಖಾಕಿ ಪಡೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಕುರಿತಂತೆ ಅಧಿಕಾರಿಯಾದಂತಹ ಸಿಮಂತ್ ಕುಮಾರ್ ಸಿಂಗ್ ಅವರು ಮಾತನಾಡಿದ್ದಾರೆ, ನೋಡ್ಕೊಂಬರೋಣ. ಯಾವುದು ನಡೆದಿಲ್ಲ, ಮೆಡಿಕಲ್ ರಿಪೋರ್ಟ್ ಅಲ್ಲಿ ಯಾವುದು ಆ ಥರ ಡ್ರಗ್ಸ್ ಏನು ರಿಪೋರ್ಟ್ ಅಲ್ಲಿ ಕಂಡು ಬಂದಿಲ್ಲ. ಜೊತೆಗೆ ಇವತ್ತು ಹೋಗುವಾಗ ನೋಡಿದ್ರು, ಅವ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಝೋಂಬಿ ಅಂತ ಹೇಳಿ ಒಂದು ಅಪ್ಲೋಡ್ ಮಾಡಿದ್ದಾರೆ. ಕ್ಷಮೆ ಕೇಳಿದ್ದಾರೆ, ತಪ್ಪಾಗಿದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಏನು ಮಿಸ್ಟೇಕ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಏನು ಅಪ್ಲೋಡ್ ಆಗಿದೆ ವಿಡಿಯೋ, ಆ ವಿಡಿಯೋ ನೋಡಿ ಕೆಲವರು ಅದರ ಮೇಲೆ ಆ್ಯಡ್ ಮಾಡ್ಕೊಂಡು 20,000 20-30 ಅಕೌಂಟಿಂದ ಅದು ಮತ್ತೆ ಫಾರ್ವರ್ಡ್ ಆಗಿದೆ. ಮತ್ತು ಬೇರೆ ರೀತಿಯಿಂದ ಅದಕ್ಕೆ ಆ್ಯಡ್ ಆನ್ ಆಗಿದೆ. ಬೇರೆ ರೀತಿ ಕಥೆಗಳಿಗೆ ಆ್ಯಡ್ ಮಾಡಿ ರೆಡಿ ತಗೊಂಡು ಅದ್ರ ಮೇಲೆ ಯಾವ ಮೂಲ ಬೇಸಿಸ್ ತಪ್ಪಿದೆ. ಸೊ ಮೂಲ ಬೇಸಿಸ್ ಯಾರು ಇದು ಮಾಡಿದ್ರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಾವು ನೋಟಿಸಸ್ ಕೂಡ ಸರ್ವ್ ಮಾಡ್ತಾ ಇದ್ದೀವಿ ಬೇರೆಯವರಿಗೆ, ಯಾರು ಈ ಥರ ಫಾರ್ವರ್ಡ್ಸ್ ಮಾಡಿದ್ದಾರೆ ಅಥವಾ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ.
ಈ ಇದನ್ನು ಏನು ತಿಳಿಯೋದನ್ನ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆ ಎಲ್ಲಿ ಕ್ಷಮೆ ಕೇಳ್ತೇನೆ. ಸಾರಿ. ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.